ಇನ್ನು ಚಿತ್ತಾಪುರದ RSS ಪರೇಡ್ ಬಗ್ಗೆ RSSನವರು ಈಗ ಕೋರ್ಟಿಗೆ ಹೋಗಿದ್ದಾಯಿತು, ಅನುಮತಿ ಕೇಳಿದ್ದಾಯಿತು. ಅದೆಲ್ಲ ಆದಮೇಲೆ ತಕ್ಷಣಕ್ಕೆ ನೀವು ಶಾಂತಿ ಸಭೆಯನ್ನು ಕರೀರಿ ಅಂತ ಕೋರ್ಟ್ ಕೂಡ ಹೇಳ್ತು. ನಮಗೆ 2 ವಾರ ಟೈಮ್ ಬೇಕು ಅಂತ ಸರ್ಕಾರಿ ಪರ ವಕೀಲರು ಹೇಳಿದ್ರು. ಅದೆಲ್ಲ ಆಗಲ್ಲ, ಆದಷ್ಟು ಬೇಗ ನೀವು ಮೀಟಿಂಗನ್ನು ಕರೀರಿ ಅಂತ. ಈಗ ಒಂದು ವ್ಯವಸ್ಥೆ ಮೀಟಿಂಗನ್ನು ಕರೆದಿದೆ, 10 ಸಂಘಟನೆಗಳು ಬರಬೇಕು ಅಂತ ಕೂಡ ಹೇಳಿದೆ. ಇನ್ನು ಅದೊಂದು ಕಡೆಗಾದರೆ ಇನ್ನೊಂದು ಕಡೆಗೆ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಇವತ್ತು ಪಥಸಂಚಲನ ನಡೆದಿದೆ. ಚಿತ್ತಾಪುರದಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಮತ್ತೆ ನಮ್ಮ ಸಂಘದ ಪಥಸಂಚಲನ ನಡೆಯುವುದಿಲ್ಲ. ಅದನ್ನು ಹೊಡೆದು ನಿಲ್ಲಿಸಲಿಕ್ಕಾಗಬೇಕು. ಏನು ಸಂವಿಧಾನಕ್ಕಿಂತ ದೊಡ್ಡವರಾಗಬೇಕು ಇವರೆಲ್ಲರೂ ಮಾಡಲಿ ನೋಡೋಣ. ಆ ಆಚರಣೆಗೆ ಇವತ್ತು ಸರ್ಕಾರ ಮೂಲ ಸಂವಿಧಾನದ ವಿರುದ್ಧ ಇವತ್ತು ಆ ಒಂದು ಆದೇಶವನ್ನು ಮಾಡಿದೆ. ವಿತೌಟ್ ಪರ್ಮಿಷನ್ ಮಾಡಕ್ಕೆ ಹೋದ್ರೆ ನಾವೇನು ಸರ್ಕಾರದವ್ರು ಏನು ಕತೆ ಕಾಯ್ಕೊಂಡಿದ್ದೀವಿ. ಆಲ್ ಈಸ್ ಆನ್ ಚಿತ್ತಾಪುರ. RSS ಪಥಸಂಚಲನ ವಿಚಾರಕ್ಕೆ ಕಲಬುರಗಿಯ ಈ ಕ್ಷೇತ್ರ ಹೆಚ್ಚು ಸುದ್ದಿಯಲ್ಲಿದೆ. ಯಾಕೆಂದ್ರೆ ಸರ್ಕಾರ ಸಂಘ ಪರಿವಾರದ ಚಟುವಟಿಕೆಗಳಿಗೆ ಕಡಿವಾಣ ಹಾಕಬೇಕು ಎಂಬ ಆದೇಶದ ಬಳಿಕ ಇಲ್ಲಿನ RSS ನಡಿಗೆಗೆ ಅನುಮತಿ ನಿರಾಕರಿಸಲಾಗಿತ್ತು. ಈ ಸಂಬಂಧದ ವಿಚಾರಣೆ ಕೋರ್ಟ್ನಲ್ಲಿಯೂ ಇದೆ. ಈ ನಡುವೆ ಕಲಬುರಗಿ ಹೈಕೋರ್ಟ್ ಪೀಠದ ಸೂಚನೆಯಂತೆ ಜಿಲ್ಲಾಡಳಿತ ಶಾಂತಿ ಸಭೆಗೆ ಮುಂದಾಗಿದೆ. ಅಕ್ಟೋಬರ್ 28ರಂದು ಶಾಂತಿ ಸಭೆ ನಡೆಸುವಂತೆ ಕೋರ್ಟ್ ಸೂಚನೆ ನೀಡಿತ್ತು. ಅದರಂತೆಯೇ RSS, ಭೀಮ್ ಆರ್ಮಿ ಸೇರಿ 10 ಸಂಘಟನೆಗಳಿಗೆ ಸಭೆಗೆ ಬರುವಂತೆ ಜಿಲ್ಲಾಡಳಿತ ನೋಟಿಸ್ ಕೊಟ್ಟಿದೆ. ನಾಡಿದ್ದು ಬೆಳಗ್ಗೆ 11:30ಕ್ಕೆ ಡಿಸಿ ಕಚೇರಿಯಲ್ಲಿ ನಡೆಯಲಿದ್ದು, ಪ್ರತಿ ಸಂಘಟನೆಯಿಂದ 3 ಸದಸ್ಯರು ಬರುವಂತೆ ತಿಳಿಸಲಾಗಿದೆ. ಈ ನಡುವೆ ನಿನ್ನೆಯಷ್ಟೇ ಮಾತನಾಡಿದ್ದ ಕಲ್ಲಡ್ಕ ಪ್ರಭಾಕರ್ ಭಟ್, ನವೆಂಬರ್ 2ಕ್ಕೆ ಪಥಸಂಚಲನ ನಡೆಯುತ್ತೆ ಅಂದಿದ್ರು. ಈ ಮಾತಿಗೆ ಕಿಡಿಕಾರಿರುವ ಪ್ರಿಯಾಂಕ್ ಖರ್ಗೆ, ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ, ಮಾಡ್ಲಿ ನೋಡೋಣ ಅಂದಿದ್ದಾರೆ. ಕೋರ್ಟ್ ಹೇಳಿದ್ರೆ ಹಾಗೆಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ, ನೀವರಿಗೆ ಅನುಮತಿ ಕೊಡಿ ಅಂತ. ಮುಂದಿನ ತಿಂಗಳ 2ನೇ ತಾರೀಕಿಗೆ ಚಿತ್ತಾಪುರದಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಮತ್ತೆ ನಮ್ಮ ಸಂಘದ ಪಥಸಂಚಲನ ನಡೆಯುವುದಿದೆ. ಅದನ್ನು ಹೊಡೆದು ನಿಲ್ಲಿಸಲಿಕ್ಕಾಗುತ್ತಾ? ಕಾನೂನಿಗಿಂತ ದೊಡ್ಡವರು ಹೂ ಇಸ್ ಕಲ್ಲಡ್ಕ ಪ್ರಭಾಕರ್ ಭಟ್ ಇಜಿ ಅಬೋದಲ್ಲ. ಏನು ಸಂವಿಧಾನಕ್ಕಿಂತ ದೊಡ್ಡವರಾಗ್ಬಿಟ್ರಿ ಇವರೆಲ್ಲರೂ. ಮಾಡಲಿ ನೋಡೋಣ. ಕೋರ್ಟ್ ಪರ್ಮಿಷನ್ ಕೊಟ್ಟರೆ ಮಾಡಲಿ, ಬೇಡ ಅಂತ ಇಲ್ಲ. ವಿತೌಟ್ ಪರ್ಮಿಷನ್ ಮಾಡಕ್ಕೆ ಹೋದ್ರೆ ನಾವೇನು ಸರ್ಕಾರದವ್ರು ಏನು ಕತೆ ಕಾಯ್ಕೊಂಡಿದ್ದೀವ. ರಾಜ್ಯ ಸರ್ಕಾರ RSS ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದ ಸರ್ಕಾರಿ ನೌಕರರಿಗೆ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದೆ. ಅಮಾನತಿನ ಮೂಲಕ ಗಣವೇಶ ಧರಿಸಿದ್ದವರಿಗೆ ಶಿಕ್ಷೆ ನೀಡ್ತಾ ಇದೆ. ಈ ನಡುವೆ RSS ಸದಸ್ಯನಿಗೆ ಆರೋಗ್ಯ ರಕ್ಷಣಾ ಟ್ರಸ್ಟ್ ಸದಸ್ಯತ್ವ ಕೊಟ್ಟಿರೋದು ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ತಿಪಟೂರಿನ ಡಾಕ್ಟರ್ ಶ್ರೀಧರ್ ಕುಮಾರ್ಗೆ ಯಶಸ್ವಿನಿ ಸಹಕಾರಿ ಸಂಘದ ಸದಸ್ಯತ್ವವನ್ನ ಕೊಟ್ಟಿರೋದು ವಿರೋಧಕ್ಕೆ ಕಾರಣವಾಗಿದೆ. ಇಷ್ಟೆಲ್ಲಾ ಜಟಾಪಟಿಗಳ ನಡುವೆ ಕೋಲಾರದ ಮಾಲೂರಿನಲ್ಲಿ ಅನುಮತಿ ಪ್ರಕಾರವೇ RSS ಪಥಸಂಚಲನ ನಡೆಯಿತು. ಇಷ್ಟೇ ಅಲ್ಲ, ಬಾಗಲಕೋಟೆ ಜಿಲ್ಲೆಯ ಸೂಳೆಬಾವಿ ಗ್ರಾಮ, ಹಾಸನ ಹಾಗೂ ರಾಣೆಬೆನ್ನೂರು ತಾಲೂಕು ಕ್ರೀಡಾಂಗಣದಲ್ಲಿ RSS ಪಥಸಂಚಲನ ನಡೆದಿದೆ. ಬ್ಯೂರೋ ರಿಪೋರ್ಟ್, TV9.